25 ವರ್ಷದ ಅಳಿಯ 55 ವರ್ಷದ ಅತ್ತೆ ಜೊತೆ ಪತಿ ಪರಾರಿ. ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾಳೆ. ದಾವಣಗೆರೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಂತ ಘಟನೆ ಇದು. 25 ವರ್ಷದ ಅಳಿಯ 55 ವರ್ಷದ ಅತ್ತೆ ಇಬ್ರು ಪರಾರಿಯಾಗಿದ್ದಾರೆ. ಈಗ ಮಗಳು ಕಣ್ಣೀರು ಹಾಕ್ತಿದ್ದಾಳೆ. ಮದುವೆ ಆದ 2 ತಿಂಗಳಿಗೆ ಗಂಡ ಎಸ್ಕೇಪ್ ಆಗಿದ್ದಾನೆ. ತನ್ನ ತಂದೆಯ 2ನೇ ಪತ್ನಿಯ ಜೊತೆ, ಅಂದ್ರೆ ಅತ್ತೆಯ ಜೊತೆ, ಅತ್ತೆ ಶಾಂತಾ ಜೊತೆ ಪತಿ ಗಣೇಶ್ ಎಸ್ಕೇಪ್ ಆಗಿದ್ದಾನೆ. ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಗಣೇಶ್ ಮೇ 2ರಂದೇ ಪತ್ನಿ ಬಿಟ್ಟು ಅತ್ತೆ ಜೊತೆ ಈತ ಎಸ್ಕೇಪ್ ಆಗಿದ್ದಾನೆ. ನಾಗರಾಜ್ ಎಂಬಾತನ 2ನೇ ಪತ್ನಿ ಶಾಂತಾ 13 ವರ್ಷದ ಹಿಂದೆ ನಾಗರಾಜ್ ಜೊತೆ ಮದುವೆ ಆಗಿತ್ತು. ಶಾಂತಾಗೆ 2ನೇ ಪತ್ನಿಯಾಗಿ ವಿವಾಹ ಆಗಿದ್ಲು ಶಾಂತಾ. ಮೊದಲ ಪತ್ನಿಗೆ 2 ಹೆಣ್ಣು ಮಕ್ಕಳು, 1 ಮಗ. ನಾಗರಾಜ್ ಜೊತೆ ವಾಸವಿದ್ದಂತಹ ಹಿರಿಯ ಮಗಳು ಹೇಮಾ ಜೊತೆ ಈ ಗಣೇಶನನ್ನ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಆದ 2 ತಿಂಗಳಿಗೆ ಇದೇ ಗಣೇಶನ ಜೊತೆ ಅತ್ತೆ ಶಾಂತಾ ಪರಾರಿಯಾಗಿದ್ದಾಳೆ. 2 ವರ್ಷದ ಹಿಂದೆ ಗಣೇಶನನ್ನ ಮನೆ ಕರ್ಕೊಂಡು ಬಂದಿದ್ದೇ ಈ ಶಾಂತಾ. ಮಲಮಗಳು ಹೇಮಾ ಜೊತೆ ಮದುವೆ ಮಾಡ್ಕೊಡೋಣ ಅಂತ ಈಕೆನೇ ಮಾತಾಡ್ತಾಳೆ. ಮನೆ ಅಳಿಯ ಆಗಿರ್ತಾನೆ ಅಂತ ನಂಬಿಸಿದ್ಲು ಶಾಂತಾ. 2 ತಿಂಗಳ ಹಿಂದೆ ಗಣೇಶ್ ಜೊತೆ ಹೇಮಾ ಮದುವೆನೂ ಆಗಿತ್ತು. ಮದುವೆ ಆದ 15 ದಿನಕ್ಕೆ ಇವರಿಬ್ಬರ ಕಳ್ಳಾಟ ಹೊರಗಡೆ ಬರುತ್ತೆ. ಮಲತಾಯಿ ಜೊತೆ ಅಕ್ರಮ ಸಂಬಂಧ ಬೆಳಕಿಗೆ ಬರ್ತಾ ಇದ್ದಂತೆ ಇಬ್ರು ಎಸ್ಕೇಪ್ ಆಗಿದ್ದಾರೆ. ನನ್ನ ಜೀವನನೂ ಹಾಳಾಗಿದೆ ಸರ್. ನಾವು ಸಾಲ ಮಾಡ್ಕೊಂಡು 10 ಲಕ್ಷ ನೀರಲ್ಲಿ ಅವಳೇ ಮದುವೆ ಮಾಡಿಸಿದ್ದು ಸರ್. ಅವರನ್ನೇ ಮದುವೆ ಆಗ್ಬೇಕು ಅಂತ ಚಿಕ್ಕಮ್ಮನೇ ಮದುವೆ ಮಾಡಿಸಿದ್ದು. ಅವಳ ಅಫೇರ್ ಇದೆ ಅಂತ ಆಮೇಲೆ ವಿಡಿಯೋದಲ್ಲಿ ಹೇಳಿದಾಳೆ ಪೊಲೀಸರ ಹತ್ರ, ನಮ್ಮ ಚಿಕ್ಕಮ್ಮರ ಹತ್ರ 2 ವರ್ಷದಿಂದ ಅವನ ಜೊತೆ ಅಫೇರ್ ಇದೆ ಅಂತ. ಇದ್ದೋಳು ಯಾಕೆ ಸರ್ ನನ್ನನ್ನು ಮದುವೆ ಮಾಡಿ ಟಾರ್ಚರ್ ಮಾಡಿಸ್ಬೇಕು? ಒಂದು ದಿವಸನೂ ನನ್ನ ಜೊತೆ ಚೆನ್ನಾಗಿಲ್ಲ ಸರ್. ಅದಕ್ಕೋಸ್ಕರ ಅವ್ನು ಫೋನ್ ಕಸ್ಕೊಂಡು ನೋಡಿದೆ. ಈ ರೆಕಾರ್ಡಿಂಗ್ ಎಲ್ಲ ಸಿಗೆ ಬಿತ್ತು ಸರ್. ನಮ್ಮ ಚಿಕ್ಕಮ್ಮ ಸಿಗೆ ಬಿದ್ಲು. ಅಲ್ಲಿ ತನಕ ನನಗೆ ವಿಚಾರ ಗೊತ್ತಿಲ್ಲ ಸರ್. ಸಿಗೆ ಬಿದ್ದು ದಿನನೇ ಸರ್ ಮನೆಗಿರೋ ಒಡವೆ ದುಡ್ಡೆಲ್ಲ ಬಚ್ಕೊಂಡು ಅವ್ನು ಕರ್ಕೊಂಡು ಹೋಗಿ ಸರ್ 1 ತಿಂಗಳಾದ್ಮೇಲೆ ಬಂದೇಳೆ ಸರ್. 1.5 ತಿಂಗಳಾದ್ಮೇಲೆ ಬಂದು ನಮ್ಮಪ್ಪ ಕೊಲೆ ಮಾಡಕ್ ಬಂದ ಅಂತ ಕೇಸ್ ಕೊಟ್ಟೇಳೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.